ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಇವತ್ತು ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಮೇನ್ ಏನು ಅಂತ ಬಂದರೆ, ನಾಳೆ 10ನಿಂದ 16ವರೆಗೂ ಈ ಒಂದು ಆಗಸ್ಟ್ ತಿಂಗಳಲ್ಲಿ 10 to 16 ಏನಿದೆ, ಸೊ ನೆಕ್ಸ್ಟ್ ವೀಕ್ವರೆಗೂ. ಸೊ ಈ ಒಂದು ದಿನಗಳಲ್ಲಿ ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದಾ, ಅವ್ರ ಕಡೆಯಿಂದ ನಿಮ್ಗೆ ಏನಾದರೂ ಮೆಸೇಜ್ ಸಿಗಬಹುದಾ ಅಂತ ನಾನು ನೋಡೋಣ. ಸೊ ಇಲ್ಲಿ ನಾನು ಕಾರ್ಡ್ಸ್ನ ಆಲ್ರೆಡಿ ಶಫಲ್ ಮಾಡಿದ್ದೀನಿ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, ಸೊ 13th ಕಮಿಂಗ್ ಟ್ಯೂಸ್ಡೇ ಬಂದು ಒಂದು ವೆಬಿನಾರ್ ಇದೆ. ಸೊ ಆ ವೆಬಿನಾರ್ ಬಗ್ಗೆ ನನ್ನ ಚಾನಲ್ನಲ್ಲಿ ಡೀಟೇಲ್ಸ್ ಇದೆ. ಸೊ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡೋದು ಹೇಗೆ, ಈ ಒಂದು ಟಾಪಿಕ್ ಮೇಲೆ ನಾನು ವೆಬಿನಾರ್ ಮಾಡ್ತಾ ಇರೋದು. ಸೊ ಇಂಟ್ರೆಸ್ಟ್ ಇರೋರು ಬೇಗ ಜಾಯ್ನ್ ಆಗಬಹುದು. ಸೊ ಆಮೇಲೆ ಕೇಳಿದ್ರೆ ಸೀಟ್ಸ್ ಫಿಲ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಯಾರಿಗಿದೆ, ಸೊ ಅವರು ಆದಷ್ಟು ಬೇಗ ನಿಮ್ಮ ಸ್ಲಾಟ್ ಬುಕ್ ಮಾಡ್ಕೊಳ್ಬಹುದು. ಆ್ಯಂಡ್ ಆದಷ್ಟು ಬೇಗ ನಾನು ಕ್ಯಾಂಡಲ್ ರಿಚುವಲ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ಬೇಕಿದೆ, ಸೊ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್. ಪರ್ಸ್ನಲ್ ರೀಡಿಂಗ್ ಸಹ ಅವೈಲಬಲ್ ಇದ್ದಾವೆ. ಆ್ಯಂಡ್ ಬ್ರೇಸ್ಲೆಟ್ಸ್ ಯಾರಿಗಾದರೂ ಬೇಕಿದ್ದರೆ, ಸೊ ನಿಮಗೆ ಯಾವ ರೀತಿ ಬ್ರೇಸ್ಲೆಟ್ಸ್ ಬೇಕು ಅಂತ ಹೇಳಿದ್ರೆ ನಾನು ಅದ್ರ ಪ್ರಕಾರ ನಿಮಗೆ ಬ್ರೇಸ್ಲೆಟ್ಸ್ನ ಮಾಡಿಕೊಡ್ಬೋದು. ಸೊ ಯಾವುದು ಬೇಕು ಅಂತ ನೀವು ಕ್ಲಿಯರಾಗಿ ನನಗೆ ಹೇಳಬೇಕಾಗುತ್ತೆ. ಸೊ ಇದು ನೋಡಿ ಎನರ್ಜೈಸ್ಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ನೀವು ಕಾಸ್ಟ್ ಜಾಸ್ತಿ ಅಂತ ಹೇಳಬೇಡಿ, ಬಿಕಾಸ್ ಎನರ್ಜೈಸ್ಡ್ ಆಗಿರೋದ್ರಿಂದ ನಾನು ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನನಗೆ ಸಿಕ್ಕಿರೋವಂಥ ಕಾರ್ಡ್ಸ್ 10 ಆಫ್ ಕಪ್ಸ್, ದ ಫೂಲ್ ಕಾರ್ಡ್, 3 ಆಫ್ ಕಪ್ಸ್ ಆ್ಯಂಡ್ 7 ಆಫ್ ಸಾರ್ಡ್ಸ್, ಡೆತ್ ಕಾರ್ಡ್ ಸಿಕ್ಕಿದೆ, 3 ಆಫ್ ವ್ಯಾಂಡ್ಸ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಸಿಕ್ಕಿದೆ ನನಗೆ. ಸೊ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಈ ಒಂದು ವಾರದಲ್ಲಿ ಆದಷ್ಟು ನಿಮಗೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಇಲ್ಲಿ 90% ಆಫ್ ದ ಪೀಪಲ್ಗೆ ಮೆಸೇಜ್ ಸಿಗೋ ಅಂಥದ್ದು. ಯಾಕೆ ಅಂತ ಅಂದರೆ, ನಿಮ್ಮ ಪರ್ಸನ್ ಲಾಯಲ್ ಆಗಿದ್ದಾರೆ ನಿಮಗೆ. ಆ್ಯಂಡ್ ಅವರು ನಿಮ್ಮನ್ನು ಬಿಟ್ಟು ಹೋಗುವಂಥ ಸಿಚುವೇಷನ್ನಲ್ಲಿ ಸ್ವಲ್ಪ ಅವರು ಅವರ ಒಂದು ಕರಿಯರ್ ಕಡೆ ಒಂಚೂರು ಮುಂದೆ ಏನು ಸ್ಟೆಪ್ ತೊಗೊಳ್ಬೇಕು ಅಂತ ಗೊತ್ತಾಗದೆ ಸ್ವಲ್ಪ ಅಲ್ಲಿ ಸ್ಟಬೋನ್ ಆಗಿ, ಸೊ ನನ್ನ ಲೈಫಲ್ಲಿ ನಾನು ಮುಂದೆ ಹೇಗಿರ್ತೀನೋ ಅನ್ನೋ ಒಂದು ಥಾಟ್ಸಿಂದ ಇಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿರೋವಂಥ ಸಿಚುವೇಶನ್ ಸಹ ಇಲ್ಲಿದೆ. ಆ್ಯಂಡ್ ಡೆತ್ ಕಾರ್ಡ್ ಇರೋದ್ರಿಂದ ನನಗೆ ಇಲ್ಲಿ ಒಂದು ಚೇಂಜಸ್ ಆಗುತ್ತೆ. ಸೊ ನೆನ್ನೆ ಅಷ್ಟೇ 888 ಪೋರ್ಟಲ್ ಕಂಪ್ಲೀಟ್ ಆಗಿರೋದ್ರಿಂದ ಇಲ್ಲಿ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಲವ್ ಲೈಫ್ನಲ್ಲಿ ಒಂದು ಚೇಂಜಸ್ ಬರ್ತಾ ಇದೆ. ಕಂಪ್ಲೀಟ್ ಚೇಂಜ್ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಪ್ಪ ಅಂತ ಅಂದರೆ, ಕೆಲವೊಬ್ಬರು ಮೂವ್ ಆನ್ ಆಗಬೇಕು ಅಂತ ಡಿಸೈಡ್ ಮಾಡ್ತಿರ್ತೀರ. ಆದಷ್ಟರಲ್ಲೇ ನಿಮ್ಮ ಪರ್ಸನ್ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾ ಇರಬಹುದು. ಈ ರೀತಿ ಸಿಚುವೇಷನಲ್ಲಿ ಕೆಲವೊಬ್ರು ಇರ್ಬೋದು. ಸೊ ಮೂವ್ ಆನ್ ಆಗ್ತೀನಿ ನಾನು ಅಂತ ಡಿಸೈಡ್ ಮಾಡಿರ್ತೀರ, ಮತ್ತೆ ಅವರು ಬರ್ತಾರೆ, ಮತ್ತೆ ಮಾತಾಡ್ತಾರೆ, ಬಟ್ ಮತ್ತೆ ಬ್ಲಾಕ್ ಮಾಡೋದು ಅಥವಾ ಮತ್ತೆ ನಿಮ್ಮನ್ನು ಅವಾಯ್ಡ್ ಮಾಡೋದು, ಇದೇ ರೀತಿ ನಿಮ್ಮನ್ನು ಒಂದು ಕನ್ಫ್ಯೂಷನ್ನಲ್ಲಿ ಇಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ ಯಾವಾಗಲೂ. ಸೊ ಈ ಪರ್ಸನ್ ಏನಕ್ಕೆ ಅಂತಂದರೆ ಅವ್ರಿಗೆ ಸಹ ಗೊತ್ತಾಗ್ತಿಲ್ಲ. ಆ್ಯಂಡ್ ನಿನ್ನೆ ಅಷ್ಟೇ 888 ಪೋರ್ಟಲ್ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಯಾರೆಲ್ಲ ರಿಚುವಲ್ಸ್ ಮಾಡಿದ್ದೀರಾ, ಸೊ ನಿಮಗೆ ಆದಷ್ಟು ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಆ್ಯಂಡ್ ಎಲ್ಲರಿಗೂ ಸಹ ಇಲ್ಲಿ ಆದಷ್ಟು ರಿಕವರಿ ಅಂತ ಮೆಸೇಜ್ ಬರ್ತಾ ಇದೆ. ರಿಕವರ್ ಆಗುತ್ತೆ. ನೀವೇನೇನೆಲ್ಲ ಕಳ್ಕೊಂಡಿದ್ದೀರ, ಮನಿ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ನಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ದೂರ ಆಗಿರ್ಬೋದು, ಇದೆಲ್ಲ ರಿಕವರ್ ಆಗ್ತಾ ಬರುತ್ತೆ. ಆ್ಯಂಡ್ ಗುಡ್ ಓಮೆನ್ ಅಂತ ಹೇಳ್ತೀನಿ, ಒಂದು ಶುಭ ಶಕನ ಅಂತ ಹೇಳ್ಬೋದು. ತುಂಬ ಚೇಂಜಸ್ ನೀವು ನೋಡ್ತೀರಾ ನೆಕ್ಸ್ಟ್ ಕಮಿಂಗ್ ಡೇಸ್ನಲ್ಲಿ. ವಿತಿನ್ 3 ಡೇಸ್ನಲ್ಲೂ ಕೆಲವೊಬ್ಬರಿಗೆ ಇಲ್ಲಿ ಮೆಸೇಜ್ ಸಿಗೋ ಅಂಥದ್ದು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಇದೆ. ಆ್ಯಂಡ್ ಮೀಟ್ ಆಗಬಹುದು, ನೀವು ಅಗೇನ್ ಮೀಟ್ ಆಗುವಂಥ ಚಾನ್ಸಸ್ ಇದೆ. ಯಾಕೆ ಅಂತ ಅಂದರೆ ನನಗೆ ಇಲ್ಲಿ 3 ಆಫ್ ಕಪ್ಸ್ ಬಂದಿದೆ ಆ್ಯಂಡ್ 10 ಆಫ್ ಕಪ್ಸ್ ಬಂದಿದೆ. ಮ್ಯಾರೇಜ್ ಕಾರ್ಡ್ ಇರೋದ್ರಿಂದ ಅವರು ನಿಮ್ಮನ್ನು ಮೀಟ್ ಮಾಡಬಹುದು, ಮತ್ತೆ ನಿಮ್ಮನ್ನು ಮೀಟ್ ಆಗ್ತಾರೆ ಅವರು. ಸೊ ಇಷ್ಟು ದಿನ ಏನು ದೂರ ಇದ್ರಿ, ಆ ಒಂದು ಫೀಲಿಂಗ್ಸ್ನ ಅವ್ರು ನಿಮಗೆ ಹೇಳ್ಕೊಳ್ತಾರೆ. ಏನೆಲ್ಲ ಆಗಿತ್ತು, ಏನೋ ಒಂದು ನಿಮ್ಮಿಂದ ಮುಚ್ಚಿಟ್ಟಿರ್ಬೋದು, ಅದನ್ನು ಅವರು ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಫ್ಕೋರ್ಸ್ ಅವರು ನಿಮಗೆ ಚೀಟ್ ಮಾಡಿ ಬಿಟ್ಟು ಹೋಗಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವರು ನಿಮ್ಮಿಂದ ಹೋಗಿದ್ರು, ನಿಮ್ಮನ್ನು ಬಿಟ್ಟು ಹೋಗಿದ್ರು ಅವರು. ಸೊ ನಾನು ಮತ್ತೆ ಬರಲ್ಲ, ನೀನು ಮೂವ್ ಆನ್ ಆಗಿಬಿಡು, ನನಗೇನೇನಂದರೆ ಇಷ್ಟ ಇಲ್ಲ, ಅಥವಾ ನನಗೂ ನಿನಗೂ
ಬರಲ್ಲ ಈ ರೀತಿ ಒಂದು ಹೇಳಿರ್ಬೋದು ನಿಮಗೆ. ಬಟ್ ಅವರು ಮತ್ತೆ ಬರ್ತಾರೆ, ಯಾಕೆ ಅಂತಂದರೆ ನಿಮ್ಮ ನೆನಪು ಅವ್ರಿಂದ ಹೋಗ್ತಾ ಇಲ್ಲ. ಸೊ ಅವರು ಮರೆಯೋಕ್ಕೆ ಟ್ರೈ ಮಾಡಿದಷ್ಟು ನೀವು ಅವ್ರಿಗೆ ನೆನಪಾಗ್ತಾ ಇದ್ದೀರಾ. ಆ್ಯಂಡ್ ಫುಲ್ ಕಾರ್ಡ್ ಇರೋದ್ರಿಂದ ಈ ಪರ್ಸನ್ ತುಂಬ ಲಾಯಲ್ಲಾಗಿ ಇರಬೇಕು ಅಂತ ಅಂದ್ಕೊಂಡಿದ್ರು ನಿಮಗೆ ಮುಂಚೆಯಿಂದನೂ. ಸೊ ನಿಮಗೆ ಅನಿಸಿರ್ಬೋದು ಈ ಪರ್ಸನ್ ತುಂಬ ಲಾಯಲ್ ಅಂತ. ನಿಮ್ಮ ಇಂಟ್ಯೂಷನ್ ಸಹ ಹೇಳ್ತಾ ಇರ್ಬೋದು ಈ ಪರ್ಸನ್ ನನ್ನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಲ್ಲ ಅಂತ. ಈ ಒಂದು ಮೆಸೇಜ್ ನಾನು ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಗಟ್ ಫೀಲಿಂಗ್ ಏನಿದೆ, ನಿಮ್ಮ ಇಂಟ್ಯೂಷನ್ಸ್ ಏನಿದೆ, ಸೊ ಈ ಒಂದು ಮಾತನ್ನು ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗಾಗಿ ಕೊಡ್ತು ಅಂತ ಅಂದರೆ ಡೆಫಿನೆಟ್ಲಿ ಎಸ್, ಅಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕೆ ಅಂತ ಅಂದರೆ ನಿಮ್ಮ ಪರ್ಸನ್ ಹೇಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ. ಸೊ ಈ ಒಂದು ವಿಚಾರದಲ್ಲಿ ನನ್ನ ಬಿಟ್ಟು ಬೇರೆಯವ್ರನ್ನ ಅವರು ಪ್ರೀತಿಸೋದಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ನೀವು ಸ್ಟ್ರಾಂಗಾಗಿ ಇದ್ರಿ ಅಂತ ಅಂದರೆ ಡೆಫಿನೆಟ್ಲಿ ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಬರ್ತಾ ಹೋಗುತ್ತೆ ನಿಮ್ಮ ಲವ್ ಲೈಫ್ನಲ್ಲಿ. ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೀವು ಟ್ರಾವೆಲ್ ಸಹ ಮಾಡ್ಬೋದು ಇಲ್ಲಿ. ಸೊ ಗುಡ್ ಫಾರ್ಚೂನ್ ಸಿಗ್ತಾ ಹೋಗುತ್ತೆ ನಿಮಗೆ ಹೋಪ್ಸ್ನ ಕೊಡ್ತಾರೆ ನಿಮ್ಮ ಪಾರ್ಟ್ನರ್, ಮ್ಯಾರೇಜ್ ಕಮಿಟ್ಮೆಂಟ್ನ ಕೊಡ್ತಾರೆ. ಸೊ ನಾನು ನಿನ್ನ ಮದುವೆ ಆಗ್ತೀನಿ ಅನ್ನೋ ಒಂದು ಮೆಸೇಜನ್ನು ನಿಮ್ಮ ಪಾರ್ಟ್ನರ್ ಕಡೆಯಿಂದ ನೀವು ರಿಸೀವ್ ಮಾಡ್ಕೊಳ್ತೀರಾ. ಬಿ ರೆಡಿ ಅಂತ ಹೇಳ್ತೀನಿ. ನಿಮ್ಮ ಬಗ್ಗೆ ಅವರು ಇವಾಗಲೂ ಸಹ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲಿ ಬೇಕಿತ್ತು. ಸೊ ಅದಕ್ಕೆ ಅವರು ರೆಡಿಯಾಗಿದ್ದಾರೆ. ಆ್ಯಂಡ್ ಅವರ ಬಿಸ್ನೆಸ್ ಆಗಿರ್ಬೋದು, ಅವ್ರ ಜಾಬಲ್ಲಾಗಿರ್ಬೋದು, ಸಮಥಿಂಗ್ ಅವ್ರಿಗೆ ಪ್ರಮೋಷನ್ ಅಥವಾ ಒಂದು ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇರ್ಬೋದು. ಸೊ ಈ ಒಂದು ವಿಚಾರವಾಗಿ ಸೊ ನನಗೆ ಒಂದು ಸ್ಟೆಬಿಲಿಟಿ ಸಿಗ್ತಾ ಇದೆ. ಈಗ ನನ್ನ ಪಾರ್ಟ್ನರ್ನ ನಾನು ಮದುವೆ ಆಗೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನೋ ಒಂದು ಯೋಚನೆ ಸಹ ಅವರ ಮೈಂಡ್ನಲ್ಲಿ ಇದೆ. ಆ್ಯಂಡ್ 3 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ನಲ್ಲಿ ಇದ್ದೀರಾ ಅಥವಾ ತುಂಬ ದಿನದಿಂದ ಮೀಟ್ ಆಗಿಲ್ಲ ಅಂತ ಇದ್ದರೆ ಡೆಫಿನೆಟ್ಲಿ ಅವರು ನಿಮ್ಮನ್ನು ಮೀಟ್ ಆಗ್ತಾರೆ, ನಿಮ್ಮನ್ನು ಮಾತಾಡಿಸ್ತಾರೆ. ಸೊ ಡೈರೆಕ್ಟಾಗಿ ಮಾತಾಡಬೇಕು ಅನ್ನೋ ಒಂದು ಇಂಟ್ಯೂಷನ್ಸ್ ಅವರಿಗೆ ಇದೆ. ಸೊ ಕಾಲ್ ಅಥವಾ ಮೆಸೇಜ್ಗಿಂತ ಡೈರೆಕ್ಟಾಗಿ ನಾನು ಮೀಟ್ ಮಾಡಬೇಕು ಅನ್ನೋ ಒಂದು ಥಾಟ್ಸ್ ಅವರು ಮಾಡ್ತಾ ಇದ್ದಾರೆ. 10 ಆಫ್ ಕಪ್ಸ್ ಇರೋದ್ರಿಂದ ಅವರು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ನ ಕೊಡ್ತಾರೆ, ಡೋಂಟ್ ವರಿ. ಆ್ಯಂಡ್ ದ ಫುಲ್ ಕಾರ್ಡ್ ಇರೋದ್ರಿಂದ ಸಮಥಿಂಗ್ ಸರ್ಪ್ರೈಸ್ನ ನಿಮಗೆ ತರ್ತಾ ಇರ್ಬೋದು, ಅಥವಾ ಅವ್ರು ಬರೋದೇ ನಿಮಗೆ ಒಂದು ದೊಡ್ಡ ಸರ್ಪ್ರೈಸ್ ಇಲ್ಲಿ ಆಗಿರ್ಬೋದು. ಒಂದು ಸರ್ಪ್ರೈಸ್ನ ಅವ್ರು ತೊಗೊಂಡು ಬರ್ತಾರೆ ನಿಮ್ಮ ಜೊತೆಗೆ. ಸೊ ಇಲ್ಲಿ ಒಂದು ಪ್ರಪೋಸಲ್ ನಿಮಗೆ ಮತ್ತೆ ಅವರು ಕೊಡ್ಬೋದು. ಸೊ ಆ ರೀತಿ ಒಂದು ಚಾನ್ಸಸ್ ಸಹ ಇಲ್ಲಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವೀಕ್ ಏನಿದೆ ನೆಕ್ಸ್ಟ್ ವೀಕ್, ಆ ವೀಕ್ನಲ್ಲಿ ಆದಷ್ಟು ಎಲ್ಲರಿಗೂ ಮೆಸೇಜ್ ಸಿಗ್ತಾ ಹೋಗುತ್ತೆ, ಕಾಲ್ ಅಥವಾ ಮೀಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ. ಸಾರಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವೆಬಿನಾರ್ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ಟ್ಯೂಸ್ಡೇ ವೆಬಿನಾರ್ ಇರೋದು. ಸೊ ನೀವು ಸಂಡೇ ಅಷ್ಟರಲ್ಲಿ ಬುಕ್ ಮಾಡಿಕೊಂಡ್ರೆ ನಿಮಗೆ ವೆಬಿನಾರ್ ಅವೈಲಬಲ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಪರ್ಸನಲ್ ರೀಡಿಂಗ್ ಯಾರಿಗಾದರೂ ತೊಗೊಳ್ಬೇಕು ಅನಿಸಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.